ಕೆ ಕಡೆಯಿಂದ ಫೈನಲಿ ನಿಮಗೆ KCT ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ರೆ. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಮಾಡಿಸ್ಕೋಬೇಕಾಗುತ್ತೆ, ಎಲ್ಲಿ ಮಾಡಿಸ್ಕೋಬೇಕು, ಯಾವತ್ತು ಡೇಟ್ ನ ಕೊಟ್ಟಿದ್ದಾರೆ, ಏನೇನು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಬೇಕು, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನ್ ಕೌನ್ಸಿಲಿಂಗ್ ಅಲ್ಲಿ ನೀವು ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷ ನೀವೇನೋ CT ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ CT ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡ್ ಅಲ್ಲಿ ನಿಮಗೆ KCT ಕೌನ್ಸಿಲಿಂಗ್ ಸಂಬಂಧಪಟ್ಟಾಗೆ ಎಲ್ಲಾ ತರದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಇಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ KCT ಕಾಲೇಜಸ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಯಾವ ಬ್ರಾಂಚ್ ಗಳಲ್ಲಿ ಎಷ್ಟು ಕಟ್ ಆಫ್ ಇದೆ, ಮತ್ತೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವ್ದಾದ್ರು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮತ್ತೆ ಇನ್ನೂ ಇನ್ಫಾರ್ಮೇಶನ್ ಗಳು ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ. ಈ ರೀತಿ ಮೆಸೇಜ್ ಬಂದಿರೋದ್ರಿಂದ ನೀವು ಸಾಕಷ್ಟು ಜನ ಆಗ್ಲೇ ಕಮೆಂಟ್ ಮಾಡಿ ಕೇಳ್ತಾ ಇರಾ ಇದೇನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಏನಿಲ್ಲ, ಜಸ್ಟ್ ನಿಮ್ಗೆ ಕೀಯವರು ಎಲ್ಲಾರ್ಗೂ ಕೂಡ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ನ ಕಳಿಸಿದ್ದಾರೆ. ಈ ಒಂದು ಮೆಸೇಜ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅಂದ್ರೆ ಇಲ್ಲಿ ನಿಮ್ಮ KCT ಕೌನ್ಸಿಲಿಂಗ್ ಮತ್ತೆ ಆಪ್ಷನ್ ಟ್ರಿ ಕುರಿತಾಗಿ ನಿಮ್ಗೆ ಒಂದು ವರ್ಕ್ಶಾಪ್ ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಪ್ಷನ್ ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಮಾಹಿತಿನ ಕೊಡ್ತಾರೆ. ಇದಕ್ಕೆ ಈ ಒಂದು ಕೆಳಕಂಡ ಕಾಲೇಜ್ಗಳಿಗೆ ನೀವು ಹೋಗ್ಬಿಟ್ಟು ಬೇಕಂದ್ರೆ ಸೆಮಿನಾರ್ ಇರುತ್ತೆ, ಅದನ್ನ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೂ ಕೂಡ ಅವ್ರನ್ನ ಕೇಳಬಹುದಾಗಿರುತ್ತೆ. ವರ್ಕ್ಶಾಪ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಶನಿವಾರ ಇರುತ್ತೆ ಬೆಳಗ್ಗೆ 9:30ಗೆ. ಯಾಕೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದ್ರು ಮಾಡಿಸಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅನ್ನೋದು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆಫ್ಲೈನ್ ನಡೆಯುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕಾಗುತ್ತೆ ಅಂದ್ರೆ ನಿಮ್ಮ ಕೀ ಅಪ್ಲಿಕೇಶನ್ ತಗೊಂಡು ಹೋಗಬೇಕಾಗುತ್ತೆ. ನಂತರ ನಿಮ್ದು KCT ಅಡ್ಮಿಟ್ ಕಾರ್ಡ್ ನ ತಗೊಂಡು ಹೋಗಬೇಕಾಗುತ್ತೆ. ನಂತರ ನಿಮ್ಗೆ ಯಾವ್ಯಾವ ರಿಸರ್ವೇಶನ್ ಗಳು ಕ್ಲೈಮ್ ಆಗಿಲ್ಲ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ತಪ್ಪಾಗಿದೆ ನಿಮ್ಮ ಕೀ ಅಪ್ಲಿಕೇಶನ್ ಅಲ್ಲಿ ಆ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬಹುದಾಗಿರುತ್ತೆ. ಮತ್ತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಅಟೆಂಡ್ ಮಾಡಬಹುದಾಗಿರುತ್ತೆ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಕನ್ನಡ ಮೀಡಿಯಂ ರೂರಲ್ ಅಪ್ಲಿಕಬಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದು ನೀವು ಕೀ ಅಪ್ಲಿಕೇಶನ್ ಅದನ್ನ ಎಸ್ ಅಂತ ಕೊಟ್ಟಿಲ್ಲ, ಕ್ಲೈಮ್ ಮಾಡಿರಲಿಲ್ಲ, ಅದರಿಂದ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ನೋ ಅಂತ ಬಂದ್ಬಿಟ್ಟಿದೆ ಅಂದ್ರೆ ನೀವು ಇವಾಗ ಹೋಗಿ ಸರಿಪಡಿಸ್ಕೋಬಹುದಾಗಿರುತ್ತೆ. ಸರಿನಾ? ನಂತರ ಇವಾಗ ಕನ್ನಡ ಮೀಡಿಯಂ ರೂರಲ್ ನೀವು ಎಸ್ ಅಂತ ಕೊಟ್ಟಿದ್ರೆ ಕೀ ಅಪ್ಲಿಕೇಶನ್ ಅಲ್ಲಿ, ಆದ್ರೂ ಕೂಡ ಇಲ್ಲಿ ನೋ ಅಂತ ಬಂದಿದೆ ಅಥವಾ ಬೇರೆ ಏನಾದ್ರೂ ಕ್ಯಾಶ್ ಇನ್ಕಮ್ ತಪ್ಪಾಗಿದೆ ಅಂದ್ರೂ ಕೂಡ ನೀವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬಹುದಾಗಿರುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆಫ್ಲೈನ್ ನಡೆಯುತ್ತೆ, KE ಆಫೀಸ್ ಅಲ್ಲಿ ನಡೆಯುತ್ತೆ. ಮತ್ತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಂದ್ಬಿಟ್ಟು 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಇರುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡ್ಬೇಕಂದ್ರೆ ನೀವು ಅಪಾಯಿಂಟ್ಮೆಂಟ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಸ್ಲಾಟ್ ಬುಕ್ ಮಾಡ್ಕೋಬೇಕಾಗುತ್ತೆ KE ವೆಬ್ಸೈಟ್ ಅಲ್ಲಿ. ಇನ್ನೂ ಲಿಂಕ್ ಆಕ್ಟಿವೇಟ್ ಆಗಿಲ್ಲ, ಇವತ್ತು ಅಥವಾ ನಾಳೆ ಆಕ್ಟಿವೇಟ್ ಆಗ್ಬೋದು ಅಂತ ಹೇಳಿದ್ರೆ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಸ್ಲಾಟ್ ಗಳನ್ನ ಬುಕ್ ಮಾಡ್ಕೊಂಡು ಆಫ್ಲೈನ್ ಹೋಗ್ತೀರಾ. ಆಫ್ಲೈನ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡ್ಬಿಟ್ಟು ವೆರಿಫೈನ ಮಾಡಿಸ್ಕೋತೀರಾ. ವೆರಿಫೈ ಮಾಡ್ಕೊಂಡಿದ ತಕ್ಷಣ ಸ್ಪಾಟ್ ಅಲ್ಲಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗುತ್ತೆ. ನಂತರ ಆ ಒಂದು ರಿಸರ್ವೇಶನ್ ಗಳು ಎಲ್ಲಾನು ಕೂಡ ನೀವು ಕೌನ್ಸಿಲಿಂಗ್ ಅಲ್ಲಿ ಸೀಟ್ ನ ಕ್ಲೈಮ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರು ತಪ್ಪಿದೆ ಅಥವಾ ನೀವೇನಾದ್ರೂ ರಿಸರ್ವೇಶನ್ ಕ್ಲೈಮ್ ಮಾಡೋದನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಲ್ಲಾ ಕೂಡ ಕರೆಕ್ಟ್ ಆಗಿದೆ, ಏನು ಕೂಡ ತೊಂದರೆ ಇಲ್ಲ ಅಂದ್ರೆ ನೀವು ಆರಾಮಾಗಿರ್ಬೋದಾಗಿರುತ್ತೆ, ಕೌನ್ಸಿಲಿಂಗ್ ಗೆ ವೇಟ್ ಮಾಡಬಹುದಾಗಿರುತ್ತೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನ ತಿಳಿಸಿ. ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.